ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಮ್ಮ ಕನ್ನಡತಿ, ನಮ್ಮ ಬಿಗ್ ಬಾಸ್ ಸೀಸನ್ 12ನ ಸಿಂಹಿಣಿ, ಒಂಟಿಯ ಸಿಂಹಿಣಿ ಅಂತ ಹೇಳ್ಬೋದು, ಸಿಂಗಲ್ ಸಿಂಹಿಣಿ ಅಂತನಾದರೂ ಕರಿಬೋದು. ನಮ್ಮ ಸಿಂಗಲ್ ಸಿಂಹಿಣಿ ಆದಂತಹ ನಮ್ಮ ರಕ್ಷಿತಾ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಹೊರಟಿದ್ದೀನಿ. ನಾನು ಪ್ರತಿಯೊಬ್ಬರ ಬಗ್ಗೆನೂ ಯಾಕೆ ಉಳ್ಕೋಬೇಕು, ಅವರು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅನ್ನೋದನ್ನ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಒಬ್ಬರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಗಿ ನಮ್ಮ ರಕ್ಷಿತಾ ತುಳುನಾಡಿನ ಹೆಮ್ಮೆಯ ಹುಡುಗಿ, ಅದರಲ್ಲೂ ಕೂಡ ನಮ್ಮ ಯೂಟ್ಯೂಬರ್ಸ್ ಬಳಗದ ಒಂದು ಕುಡಿ ಅಂತ ಹೇಳ್ತೀನಿ. ನಮ್ಮ ಎಲ್ಲ ಯೂಟ್ಯೂಬರ್ಸ್ ಪರವಾಗಿ ಹೋಗಿರುವಂತಹ ನಮ್ಮ ಕನ್ನಡತಿ ನಮ್ಮ ರಕ್ಷಿತಾ ಶೆಟ್ಟಿನ ದಯವಿಟ್ಟು ನೀವು ಗೆಲ್ಲಿಸಲೇಬೇಕು. ಬಿಗ್ ಬಾಸ್ ಸೀಸನ್ 12ನಲ್ಲಿ ನಮ್ಮ ರಕ್ಷಿತನ್ನ ಫೈನಲ್ ಸ್ಟೇಜಲ್ಲಿ ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಜವಾಗ್ಲೂ ಕೂಡ ಒಂದು ಬರೀ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಫಿಲಮ್ ಮಾಡಿದ್ದಾರೆ ಅಥವಾ ಧಾರಾವಾಹಿ ಮಾಡಿದ್ದಾರೆ, 4 ಧಾರಾವಾಹಿ ಮಾಡಿರ್ತಾರೆ, ಹಾಗೆ ಯೂಟ್ಯೂಬ್ ಕೂಡ ಮಾಡಿರೋವಂಥವ್ರು ಕೆಲವರು ಇದ್ದಾರೆ. ಸೊ ಬರೀ ಯೂಟ್ಯೂಬ್ನ ಮಾಡಿಕೊಂಡು ಏನೋ ಫೇಮಸ್ ಬೇರೆ ಬೇರೆ ಯಾವೊಂದು ಇದರಲ್ಲೂ ಕೂಡ ಇಲ್ದೇನೆ ಬರೀ ಯೂಟ್ಯೂಬ್ ಮಾಡಿಕೊಂಡು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಬಿಗ್ ಬಾಸ್ ಮನೆಗೂ ಹೋಗ್ಬೋದು ಅನ್ನೋದಕ್ಕೆ ನಮ್ಮ ರಕ್ಷಿತಾ ನಿಜವಾಗ್ಲೂ ಸಾಕ್ಷಿ ಆಗಿದ್ದಾರೆ. ಅದರಲ್ಲೂ ಕೂಡ 100 ದಿನಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವಳಿಗೆ ಸಪೋರ್ಟ್ ಆಗಿ ಕನ್ನಡದ ಜನದ ನಿಂತಿದ್ದಾರೆ. ಸೊ ಮುಂದಕ್ಕೂ ಕೂಡ ನಿಮ್ಮ ಒಂದು ಸಪೋರ್ಟ್ ತುಂಬಾ ಬೇಕು. ಇನ್ನು 2 ವಾರ ಅವರಿಗೆ ವೋಟ್ ಮಾಡಿ ಗೆಲ್ಲಿಸೋವಂಥ ಪ್ರಯತ್ನನ ನೀವು ಮಾಡಲೇಬೇಕು ಅಂತ ಹೇಳ್ತೀನಿ. ಇನ್ನು ರಕ್ಷಿತಾ ಯಾಕೆ ಗೆಲ್ಲಬೇಕು ಅಂತ ಕೇಳ್ತಿದ್ದೀರಾ. ಯಾಕೆ ಗೆಲ್ಲಬೇಕು ಅಂತ ಅಂದರೆ, ರಕ್ಷಿತಾ ಬಂದ್ಬಿಟ್ಟು ಒಂದು ತುಳುನಾಡಿನ ಹುಡುಗಿ ಆದ್ರೂ ಕೂಡ ತುಳುಗಿಂತ ಹೆಚ್ಚಾಗಿ ಅವಳು ಮಾಡಿದಂಥ ವ್ಲಾಗಲ್ಲಿ ನಾವು ಕನ್ನಡ ಮಾತಾಡೋದನ್ನ ನೋಡ್ತೀವಿ. ಸೊ ಕನ್ನಡತಿ ಅಂತಲೇ ಹೇಳ್ಬೋದು. ಮುಂಬೈಯಲ್ಲಿ ಅವ್ರ ಊರಾದ್ರೂ ಕೂಡ ಅವಳು ಬಂದ್ಬಿಟ್ಟು ಉಡುಪಿನ ಅವ್ರ ಊರು ಏನು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ತುಳು ಭಾಷೆಗಿಂತ ಹೆಚ್ಚಾಗಿ ಕನ್ನಡಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಕನ್ನಡವೇ ನನ್ನ ಉಸಿರು ಅಂತೇಳಿ ಅಂದ್ಕೊಂಡು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮುಖಾಂತರ ಕನ್ನಡದಲ್ಲಿ ವ್ಲಾಗ್ನ ಮಾಡ್ತಾ ಒಂದು ಕಂಟೆಂಟ್ನ ಕ್ರಿಯೇಟರ್ ಮಾಡೋದ್ರ ಮುಖಾಂತರ ಕನ್ನಡದ ಎಲ್ಲ ಜನರ ಮನಸ್ಸನ್ನ ಗೆದ್ದು ಕೊನೆಗೆ ನಮ್ಮ ಬಿಗ್ ಬಾಸ್ ಸೀಸನ್ 12ನ ಒಂದು ಕಂಟೆಸ್ಟೆಂಟ್ ಆಗಿ ಹೋಗಿ 100 ದಿನಗಳ ಕಂಪ್ಲೀಟ್ ಆಗಿ ಮುಗಿಸಿ ಫೈನಲ್ ಹಂತಕ್ಕೆ ಬಂದಿದ್ದಾಳೆ ಅಂದರೆ ನಿಜವಾಗ್ಲೂ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು. ಅಷ್ಟು ಏಜಿಗೆ, ಚಿಕ್ಕ ಏಜಿಗೆನೆ ಒಂದು ದೊಡ್ಡ ಒಂದು ವೇದಿಕೆಗೆ ಹೋಗೋದಿದೆಯಲ್ಲ, ಅದು ಅಷ್ಟೊಂದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ನಿಜವಾಗ್ಲೂ ಕೂಡ ಅವಳನ್ನ ಗೆಲ್ಲಿಸಲೇಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಗೆಲ್ಲಿಸ್ಬೇಕು ಅಂತ ಇದ್ದರೆ ದಯವಿಟ್ಟು ವೋಟ್ ಮಾಡೋದ್ರ ಮುಖಾಂತರ ಅವಳನ್ನ ಗೆಲ್ಲಿಸ್ಬೋದು ನೀವು ಅಂತ ಹೇಳ್ತೀನಿ. ಯಾಕೆ ಬಿಗ್ ಬಾಸ್ ಮನೇಲಿ ಅಂತ ಕಿತ್ತು ದಬಾಕಿರೋವಂಥ ಕೆಲಸನ ಏನು ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಅಂತ ಹೇಳೋದಾದರೆ, ರಕ್ಷಿತಾ ಶೆಟ್ಟಿ ಅವರು ಮೇಯ್ನ್ ಆಗಿ ನಮಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು. ನಾವು ಎಂಟರ್ಟೈನ್ಮೆಂಟ್ಗೋಸ್ಕರನೇ ನಾವು ಟಿ ವಿ ನೋಡೋದು ಅಥವಾ ಬಿಗ್ ಬಾಸ್ನ ನೋಡೋದು. ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತಪ್ಪ, ಒಂದು ನಗು ಸಿಗುತ್ತೆ. ನಗು ಅನ್ನೋದು ಎಲ್ಲರ ಕೆಲವು ನಗ್ಸೋದಕ್ಕೆ ಅಷ್ಟೊಂದು, ಅಳಿಸೋದಕ್ಕೆ ಬೇಕಾದ್ರೆ ಯಾರು ಬೇಕಾದ್ರೂ ಪ್ರಯತ್ನ ಪಟ್ಟು ಅಳಿಸ್ಬೋದು, ಬಟ್ ನಗ್ಸೋದು ಬಹಳ ಕಷ್ಟ ಇದೆ. ನಗ್ಸೋದು ಅಷ್ಟೊಂದು ಸುಲಭವಾದಂತಹ ಮಾತೇ ಅಲ್ಲ. ಸೊ ಆಗಿರುವಾಗ ನಮ್ಮ ರಕ್ಷಿತಾ ನಮ್ಮನ್ನೆಲ್ಲರೂ ಕೂಡ ರಂಜಿಸುವಂಥ ಪ್ರಯತ್ನ ಮಾಡಿದ್ದಾಳೆ. ಅದು ಒಂದು ಕನ್ನಡ ಮಾತಾಡೋದ್ರ ಮುಖಾಂತರ, ಕನ್ನಡ ಪೂರ್ತಿಯಾಗಿ ಬರಲಿಲ್ಲ ಅಂದ್ರೂ ಕೂಡ ಅರ್ಧಂಬರ್ಧ ಕನ್ನಡನೇ ಮಾತಾಡೋದ್ರ ಮುಖಾಂತರ ನಮಗೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಪ್ರಯತ್ನ ಮಾಡಿರೋದ್ರಿಂದ ನಿಜವಾಗ್ಲೂ ಫಸ್ಟ್ ಪಾಯಿಂಟ್ ಅವಳು ವಿನ್ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ಪಾಯಿಂಟ್ ಅಂತಂದರೆ, ನಮ್ಮ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟುಗಳು ಕೂಡ ಅವ್ರದೇ ಆದಂಥ ಒಂದು ಸಾಧನೆನ ಮಾಡಿದ್ದಾರೆ. ಒಂದು ಸಿನಿಮಾ ಮಾಡಿದವರು ಇದ್ದಾರೆ, ಅದ್ರ ಜೊತೆಗೆ ಧಾರಾವಾಹಿಗಳನ್ನ ಮಾಡಿದವರು ಇದ್ದಾರೆ. ಧಾರಾವಾಹಿ ಮಾಡಿ ಸಾಕಷ್ಟು ಫೇಮಸ್ ಆಗಿರೋರೇ ಜಾಸ್ತಿ ಇರೋವಂಥರ ಮಧ್ಯದಲ್ಲಿ, ಅಷ್ಟು ದೊಡ್ಡವ್ರ ಮಧ್ಯದಲ್ಲಿ ಇವಳೊಂದು ಚಿಕ್ಕ ಹುಡುಗಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟು ಫಸ್ಟ್ನೇ ವಾರದಲ್ಲೂ ಕೂಡ ಹೆಲ್ಮೆಟ್ ಆಗಿ ಹೋಗ್ತಾಳೆ. ಹೆಲ್ಮೆಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಸೀಕ್ರೆಟ್ ರೂಮಲ್ಲಿ ಒಂದು ವಾರ, ಒಂದು ಸೀಕ್ರೆಟ್ ರೂಮ್ ಅಂದರೆ ಗೊತ್ತಲ್ವ, ಒಬ್ಬಳೇ ಇರೋದು ಅಂತಂದರೆ ಅದನ್ನು ಫೇಸ್ ಮಾಡಿದ್ದಾಳೆ. ಸೊ ಅದನ್ನು ಫೇಸ್ ಮಾಡಿ ಬಂದ್ರೂ ಕೂಡ ಒಂದು ವಾರ ಆದಮೇಲೆ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೂ ಕೂಡ ಅವಳ ಆಟ ಎಲ್ಲೂ ಕೂಡ ಇಳಿತಾನ ನಾವು ಕಾಣಲಿಲ್ಲ. ಅದೇ ಎನರ್ಜಿ ಇತ್ತು, ಏನು ಎದುರೋದು ಕುಗ್ಗೋದು ಏನೂ ಕಾಣಲಿಲ್ಲ. ಎಂಟರ್ಟೈನ್ಮೆಂಟ್ ಜೊತೆಗೆ ಆಟದಲ್ಲೂ ಕೂಡ ಮುಂದೆ ಇರ್ತಾಳೆ. ಜೊತೆಗೆ ಅಲ್ಲಿ ಒಂದು ಬಾಂಧವ್ಯನ ಬೆಳೆಸ್ತಾ ಹೋಗ್ತಾಳೆ. ಬರೀ ಒಂದರಲ್ಲಿ ಮಾತ್ರ ಸೀಮಿತ ಆಗಿಲ್ಲ. ನಂದೇನು ಟಾಸ್ಕಲ್ಲಿ ಮಾತ್ರ ನಾನು ಆಟ ಆಡ್ತೀನಿ ಇಲ್ಲ, ಟಾಸ್ಕಲ್ಲೂ ಕೂಡ ಇದ್ದಾಳೆ. ಜೊತೆಗೆ ಅಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ಗಳ ಮಧ್ಯೆ ಒಂದು ಬಾಂಧವ್ಯನೂ ಹೊಂದಿದ್ದಾಳೆ. ಜೊತೆಗೆ ಆಟ ಅಂತ ಬಂದಾಗ ಆಟ ಆಡಿದ್ದಾಳೆ. ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂದರೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾಳೆ. ಅಷ್ಟು ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ಲು. ಪ್ರತಿಯೊಂದು ಎಲ್ಲದರಲ್ಲೂ ಕೂಡ ಅವಳ ಒಂದು ಭಾಗ, ಬಿಗ್ ಬಾಸ್ನಲ್ಲಿ ಅವಳೊಂದು ಭಾಗ ಆಗಿದ್ಲು. ಎಲ್ಲದರಲ್ಲೂ ಕೂಡ ನಾನು ಮಾಡಬೇಕು, ನಾನು ಎಲ್ಲದರಲ್ಲೂ ಇರಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದರಲ್ಲೂ ಕೂಡ ಅವಳು
ಭಾಗವಹಿಸಿದ್ದಾಳೆ. ಸೊ ಹಾಗಾಗಿ ಬಿಗ್ ಬಾಸ್ ಮನೇಲಿ 100 ದಿನಗಳ ಕಾಲ ಅವಳು ಪ್ರತಿ ವಾರ ಎಲಿಮಿನೇಟ್ ಆದ್ರೂ ಕೂಡ ಸೇವ್ ಆಗ್ತಾ ಬಂದಿದ್ದಾಳೆ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಕನ್ನಡದ ಜನತೆ ಎಷ್ಟು ಅವಳನ್ನ ಇಷ್ಟಪಡ್ತಾ ಇದ್ದಾಳೆ. ಅವಳ ಒಂದು ಸಿಂಪ್ಲಿಸಿಟಿ ಆಗಿರ್ಬೋದು, ಮತ್ತು ಅಷ್ಟು ಜನದ ಮಧ್ಯೆ ಎಷ್ಟೇ ಎಲಿಮಿನೇಟ್ ಮಾಡಿದ್ರು ಕೂಡ, ಎಷ್ಟು ನಾಮಿನೇಟ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಉಳ್ಕೊಂಡು ಬಂದಿದ್ದಾಳೆ ಅಂತಂದರೆ ನಿಜವಾಗ್ಲೂ ಹೆಮ್ಮೆ ವಿಚಾರ. ಸೊ ಇನ್ನೇನು 1 ವಾರ ಇದೆ. ಸೊ ದಯವಿಟ್ಟು ಅವಳನ್ನ ಮೇಕೆತ್ತಿ ನೀವು ವೋಟ್ ಹಾಕೋದ್ರ ಮುಖಾಂತರ ಒಂದು ಫಿನಾಲೆ ಸ್ಟೇಜ್ ಮೇಲೆ ನಿಲ್ಲಿಸಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ತುಂಬ ಒಳ್ಳೆ ಹುಡುಗಿ, ಕಾಮ್ ಆ್ಯಂಡ್ ಕೂಲಾಗಿ ತನ್ನೇನು ಕೆಲಸ ಇದೆ ತನ್ನ ಮಾಡ್ತಾ ಸಿಂಗಲ್ ಆಗಿ ಒಂಟಿಯಾಗಿ ತನ್ನ ಆಟನ ಆಡಿಕೊಂಡು 100 ದಿನಗಳನ್ನು ತಲುಪಿದ್ದಾಳೆ, 100 ದಿನಗಳನ್ನು ಮುಗಿಸಿದ್ದಾಳೆ. ಇನ್ನೇನು ಫಿನಾಲೆ ಸ್ಟೇಜಲ್ಲೂ ಕೂಡ ಹೋಗ್ತಾಳೆ ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ಅಂತ ನಾನು ನಂಬಿದ್ದೀನಿ. ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ರಕ್ಷಿತಾ 2 ಸಲ ಸೀಕ್ರೆಟ್ ರೂಮ್ಗೆ ಹೋಗ್ತಾಳೆ. ಸೊ ಅದರಲ್ಲಿ 1 ಸಲ ಸೀಕ್ರೆಟ್ ರೂಮಲ್ಲಿ ಎಷ್ಟು ಕಾಟ ಆಯಿತು, ಧ್ರುವಂತನ ಕಾಟ ಇದ್ರೂ ಕೂಡ ನಾನು ಎಲ್ಲೂ ಮನೆಗೆ ಹೋಗ್ತೀನಿ ಎಲ್ಲೂ ಕೂಡ ಕುಗ್ಗಿದ್ದು ಕಾಣಲಿಲ್ಲ. ಎಲ್ಲವನ್ನು ಕೂಡ ಧೈರ್ಯದಿಂದ ಎದುರಿಸ್ತಾ ಬಂದು, ಪ್ರತಿಯೊಂದನ್ನು ಕೂಡ ಧೈರ್ಯದಿಂದ ಎದುರಿಸ್ತಾ ಬಂದಿದ್ದಾಳೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಮ್ಮ ರಕ್ಷಿತಂಗೆ. ಮತ್ತು ಕನ್ನಡಕ್ಕೆ ಕೊಡುವಂತಹ ಒಂದು ಮಹತ್ವ, ಎಲ್ಲೂ ಕೂಡ ನಾನು ಇಂಗ್ಲೀಷಲ್ಲೇ ಮಾತಾಡ್ತೀನಿ, ನನಗೆ ಕನ್ನಡ ಬರಲ್ಲ ಅಥವಾ ತುಳು ಮಾತಾಡ್ತೀನಿ ಅಂತ ಮಾತಾಡಲಿಲ್ಲ. ಬರ್ದಿರೋ ಭಾಷೆನ ಅಂದರೆ ಕನ್ನಡ ಬರದೇ ಇದ್ರೂ ಕೂಡ ಕಲ್ತ್ಕೊಂಡು ಮಾತಾಡುವಂತಹ ಒಂದು ಪ್ರವೃತ್ತಿ, ಆಗಲೇ ಒಂದು ಹಂಬಲ ಇದೆಯಲ್ಲ, ಅದಕ್ಕೆ ನಾವು ಬೆಲೆ ಕೊಡಬೇಕು ಆ ಒಂದು ಹುಡುಗಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿರೋರ್ಗಿಂತನೂ ಕೂಡ ಹೋಲಿಸ್ಕೊಂಡ್ರೆ ನಿಜವಾಗ್ಲೂ ಒಂದೇ ಗ್ರಾಫಲ್ಲಿ ಆಟ ಆಡ್ಕೊಂಬಂದು ಎಂಟರ್ಟೈನ್ಮೆಂಟ್ನ ಕೊಡ್ಕೊತ ಸುದೀಪ್ ಸರ್ ಏನೇ ಅಂದ್ರೂ ಕೂಡ ಅದನ್ನು ತಿದ್ಕೊಂಡು ಒಂದು ಖುಷಿಯಾಗಿ ತಗೊಂಡು ಇಲ್ಲಿವರೆಗೂ ಬಂದಿರುವಂತಹ ರಕ್ಷಿತನ ದಯವಿಟ್ಟು 99 ವೋಟ್ ಹಾಕ್ಬೋದು ಒಂದು ಫೋನಲ್ಲಿ. ದಯವಿಟ್ಟು ವೋಟ್ ಹಾಕಿ ಅವಳನ್ನು ಗೆಲ್ಲಿಸಿ ಫಿನಾಲೆ ಸ್ಟೇಜಲ್ಲಿ ನೋಡೋ ರೀತಿ ಮಾಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ರಕ್ಷಿತಾ, ನಿನಗೂ ಕೂಡ ಇನ್ನೂ ಹೆಚ್ಚು ನೀನು ಬೆಳಿಬೇಕು ಅನ್ನೋದು ನಮ್ಮ ಆಸೆ. ತುಳುನಾಡಿನ ಹೆಮ್ಮೆಯ ಹುಡುಗಿಗೆ ನಮ್ಮ ನಮಸ್ತೆ ಅಂತ ಹೇಳ್ತಾ ದಯವಿಟ್ಟು ವೋಟ್ ಮಾಡಿ ಗೈಸ್. ಬಾಯ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.